ಪ್ರಾಬ್ಲಮ್ ಇರ್ತವೆ. ಇದು ಇದು ಓಪನ್ ಮಾಡ್ಬೋದು ಅಷ್ಟೇ. ಮಿಕ್ಕಿದೆಲ್ಲ ಇದು ಮಾಡಿ, ಮಿಕ್ಕಿದೆಲ್ಲ ಇಲ್ಲೇ. ಅಲ್ಲ ನಿಶೆ ಬ್ಯಾಗ್ ಖಾಲಿ ಇತ್ತು, ಅವ್ನಿಗೆ ಕೊಟ್ಟಿದ್ದಕ್ಕೆ ಅವತ್ತಿನ ಆಮೇಲೆ ಬ್ಯಾಗ್ ಖಾಲಿ ಐತೆ, ನೀವು ಬೇಕಾ ಕೊಡು. ಅವ್ರವ್ರ ಲ್ಯಾಪ್ಟಾಪ್ ಅವರೇ ಮುಟ್ಟಂಗಿಲ್ಲ, ಅಲ್ಲೇ ಕುಕ್ಕಂತಾನೆ, ಎದ್ದು ಬರಂಗಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮನೆಗೆ ಏನೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ಡಿಫ್ರೆಂಟಾಗಿರೋ ಅಡುಗೆ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ, ಚಿಕನ್ KFC ಮಾಡ್ತಾಯಿದ್ದೀನಿ, ಮತ್ತು ನಾಟಿ ಕೋಳಿ ಫ್ರೈ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಮೊದಲೇ ಅವರು ಸ್ಕಿಪ್ಪು ಹಾಕಿದ್ದು ನೋಡಿದೆ, ಅವರು ಸ್ವಲ್ಪ ಜಗಳ ಮಾಡ್ತಾಯಿದ್ರು ಮಕ್ಕಳು, ಅದನ್ನು ತೋರಿಸ್ತಾಯಿದ್ದೀನಿ. ಯಾಕಂದರೆ ಅವರು ಸ್ವಲ್ಪ ಜಾಸ್ತಿ ಜಗಳ ಮಾಡ್ತಾಯಿದ್ರು, ಆದರೆ ನಾನು ಸ್ವಲ್ಪನೇ ಹಿಡಿದು ಹಾಕಿದ್ದೀನಿ ಅವ್ರಿಗೆ ಗೊತ್ತಾಗ್ದಂಗೆ. ಯಾಕಂದರೆ ಅವನದು ಲ್ಯಾಪ್ಟಾಪ್ ತಂದಿದ್ದಾನೆ, ಅವಳು ತಂದಿಲ್ಲ. ಹಂಗಾಗಿ ಇವನದನ್ನು ಅವಳಿಗೆ ಕೊಡ್ತಾಯಿಲ್ಲ ಇವನು. ನೀನು ಹಿಂಗೆ ಮಾಡ್ತೀಯ, ಹಂಗೆ ಮಾಡ್ತೀನಿ, ನೀನು ಅದು ಮಾಡ್ತೀಯ, ಇದು ಮಾಡ್ತೀಯ ಅಂತ. ಅಂದರೆ ಅವ್ರವ್ರ ವಸ್ತುನ ಅವರೇ ಜೋಪಾನವಾಗಿ ಇಟ್ಕೊತಾರಲ್ಲ, ಹಂಗಾಗಿ ಇವಳ್ದು ಅವಳು ಮುಡ್ಸಲ್ಲ, ಅವಳ್ದ ಇವನಿಗೆ ಕೊಡೋಂಗಿಲ್ಲ. ಆ ಥರ ನೀನು ಕ್ಲೀನಾಗಿ ಯೂಸ್ ಮಾಡಲ್ಲ, ನೀನು ಕ್ಲೀನಾಗಿ ಯೂಸ್ ಮಾಡಲ್ಲ, ಹಂಗೆ ಗೊತ್ತೈತಿ ಹಿಂಗೆ ಗೊತ್ತೈತಿ ಅಂತ ಹೇಳ್ತಾ ಜಗಳ ಮಾಡ್ತಾಯಿದ್ರು. ಈಗ ಫಸ್ಟು KFC ಮಾಡಲಿಕ್ಕೆ ನಾನು ಸ್ವಲ್ಪ ಲೆಗ್ ಪೀಸು, ಸ್ವಲ್ಪ ಚಿಕನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, 1-2 ಸ್ಪೂನು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪುಡಿ, ಇಷ್ಟನ್ನೆಲ್ಲ ಸೇರಿಸ್ತಾಯಿದ್ದೀನಿ. ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದಕ್ಕೆ ಒಂದು ಮೊಟ್ಟೆ ಹೊಡೆದು ಸೇರಿಸ್ತಾಯಿದ್ದೀನಿ. ಇದನ್ನೆಲ್ಲ ಏನೇನು ಹಾಕಿದ್ದೀನಿ ಅನ್ನೋದನ್ನು ಸ್ವಲ್ಪ ನಾನು ಹೇಳ್ಬೇಕಾದ್ರೆ ಒಂದೊಂದು ಮಿಸ್ ಆಗಿದ್ದರೆ ನಾನು ಅಲ್ಲಿ ಲೀಸ್ಟ್ ಬರೆದಿರ್ತೀನಲ್ಲ, ಅದರಲ್ಲಿ ಚೆಕ್ ಮಾಡಿ. ಅದಾದಮೇಲೆ ಅದಕ್ಕೆ 1 ಸ್ಪೂನು ಇಲ್ಲ 2 ಸ್ಪೂನಷ್ಟು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಕಾರ್ನ್ಫ್ಲವರಿಂದ ಕಲಸಿ ಇಟ್ಕೊಳ್ಳೋಣ. ಸ್ವಲ್ಪ ಮ್ಯಾರಿನೇಟ್ ಆಗಬೇಕು. ಇದು ಸ್ವಲ್ಪ ಮ್ಯಾರಿನೇಟ್ ಆಗೋಕ್ಕೆ ಒಂದು 20 ನಿಮಿಷ, ಒಂದು ಅರ್ಧ ತಾಸಾದರೂ ಬಿಡಬೇಕು. KFCಗೆ ಸ್ವಲ್ಪ ಭಾಳ ಹೊತ್ತು ನೆನಿಲಿಕ್ಕೆ ಬಿಟ್ಟಂಗೆಲ್ಲ ಸ್ಮೂತ್ ಆಗುತ್ತೆ ಮತ್ತು ಚೆಂದಿರುತ್ತೆ. ಅದು ಎಲ್ಲ ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ. ಅದಕ್ಕೋಸ್ಕರ ತುಂಬ ಹೊತ್ತು ಬಿಡ್ತಾರೆ. ನಾವು ಅಷ್ಟೊತ್ತು ಬಿಡ್ಲಿಕ್ಕೆ ಟೈಮ್ ಇಲ್ಲ. ನಾನೇನಿದ್ರು ಒಂದು 1/2 hour ಬಿಟ್ಟಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ತಗೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. 1-2 ಸ್ಪೂನ್ ಕಾರ್ನ್ಫ್ಲವರ್ ಅಂದರೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಿಟ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದರಿಂದ ಮೇಲೆ ನೀಟಾಗಿ ಕೋಟಿಂಗ್ ಮಾಡೋಣ. ಕೋಟಿಂಗ್ ಮಾಡಿಬಿಟ್ಟು ಆಯಿಲಲ್ಲಿ ಕರೆದ್ಬಿಟ್ಟೆ KFC ಆಗುತ್ತೆ. ಸಿಂಪಲ್ KFC. ನೀವು ತುಂಬ ಡೀಪ್ KFC ಥರ ಹೋಗ್ಬೇಕಂದ್ರೆ ತುಂಬ ಡೀಪಾಗಿ ಹೋಗಬೇಕು. ಇದನ್ನು ನೀರಲ್ಲಿ ಎದ್ದಿ ಮತ್ತು ಇದರಲ್ಲಿ ಹಿಟ್ಟಲ್ಲಿ ಎದ್ದಿ ಮಾಡಬೇಕು. ಅದನ್ನು ಒಂದು ಸರಿ ತೋರಿಸ್ತೀನಿ. ಇದು ಸಿಂಪಲ್ಲು, ಇದೂ ಸೇಮ್ KFC ಥರನೇ ಇರುತ್ತೆ, ಏನೂ ವ್ಯತ್ಯಾಸನೇ ಇಲ್ಲ. ಆರಾಮಾಗಿ ನೀಟಾಗಿ ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ಯಾವುದೇ ಕಲರಿಂಗ್ ಇರೋದಿಲ್ಲ, ಏನಿರೋದಿಲ್ಲ. ನೋಡಿ, ನಾವೇ ಮನೆಗೆ ಆರಾಮಾಗಿ ಮಾಡ್ಬೋದು. ಬೇರೆ ತಾಗೆಲ್ಲ ಹೊರಗೆ ತಂದು ತಿಂದರೆ ಕಲರಿಂಗ್ ಹಾಕಿರ್ತಾರೆ. ಅದಕ್ಕೆ ನೋಡಿ, ಏನು ಕಲರಿಂಗ್ ಇಲ್ಲ, ಯಾವುದು ಕೆಮಿಕಲ್ ಇರೋಲ್ಲ, ಏನಿಲ್ಲ. ನ್ಯಾಚುರಲ್ಲಾಗಿ ಮನೆಗೆ KFC, ಸಿಂಪಲ್ KFC, ಡೀಪ್ KFC ಅಲ್ಲ. ಇದು ಕೂಡ ಸೇಮ್ KFC ಟೇಸ್ಟೇ ಬರುತ್ತೆ. ನೋಡಿ, ಆ ಥರ ಲೆಗ್ ಪೀಸು ಎಲ್ಲ ಈ ಥರ ಲೆಗ್ ಪೀಸ್ ಎಲ್ಲ ಮಾಡಿಬಿಟ್ರೆ ನೋಡಿ KFC ಏನು ವ್ಯತ್ಯಾಸ ಇದೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಟೇಸ್ಟಲ್ಲಿ ಕೂಡ ಏನು ವ್ಯತ್ಯಾಸ ಇಲ್ಲ. ಈಗ ಪೂರ್ತಿ ಇದನ್ನು ಕರೆದ್ಬಿಟ್ಟು ಹುಡುಗರಿಗೆ ಕೊಟ್ಟರೆ ತಿಂತಾ ಇರ್ತಾರೆ ಅವ್ರಿಗೆ. ಅದಾದಮೇಲೆ ನಾನು ಬೇರೆದು ಎಕ್ಸ್ಟ್ರಾ ಮಾಡ್ಕೋಬೋದು. ಅದಕ್ಕೋಸ್ಕರ ಫಸ್ಟ್ಗೆ ಬಿಸಿ ಕೊಡ್ತಾ ಇದ್ದರೆ ತಿಂತಾ ಇರ್ತಾರೆ. ಅಷ್ಟು ಒಂದೇ ಸರಿ ಕೊಟ್ಟರೆ ಸ್ವಲ್ಪ ಉಣ್ಲಿಕ್ಕೆ ಅವರಿಗೆ ವಜೆ ಆಗುತ್ತಲ್ಲ, ಭಾಳ ಹೊತ್ತಾಗುತ್ತೆ, ಟೈಮ್ ತಾಣುತ್ತೆ, ತಣ್ಣಗಾಗ್ಬಿಡ್ತವೆ ಅಂತ ನಾನು ಫಸ್ಟು ಅವ್ರಿಗೆ ಫ್ರೈ ಮಾಡಿ ಕೊಟ್ಬಿಟ್ಟಿದ್ದೀನಿ. ಅದು ತಿಂತಾ ಇರ್ತಾರೆ. ಈಗ ನಾನು ಫ್ರೈಡ್ ರೈಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಅದರಲ್ಲೆಲ್ಲ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ. ಸ್ಪೈಸಸ್ ಏನೇನು ಹಾಕಬೇಕೋ ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಯಿಲ್ ಹಾಕಿ ಮುಚ್ಚಿಡ್ತಾಯಿದ್ದೀನಿ. ಈಗ ನಾನು ಈ ಕಡೆ ಅಕ್ಕಿ ತೊಳೆದು ನೆನೆ ಇಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಕ್ಕಿ ಅಷ್ಟು. ನಾನು ಅರ್ಧ kg ಚಿಕನ್ ತಗೊಂಡಿದ್ದೀನಿ ಅಂದರೆ ಅರ್ಧ kg ಅಕ್ಕಿ ತಗೊಳ್ತಾಯಿದ್ದೀನಿ ಅಷ್ಟೇ. ಅರ್ಧ kgಗಿನ ಸ್ವಲ್ಪ ಕಡಿಮೆನೇ ತಗೊಳ್ತಾಯಿದ್ದೀನಿ ಅಕ್ಕಿನ. ನಾನು ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಇದನ್ನ ಅಕ್ಕಿನ ಸ್ವಲ್ಪ ತೊಳೆದು ಅದು ನೆನೆಲಿಕ್ಕೆ ಇಡೋಣ. ಅದು ಆ ಕಡೆ ಕುದಿ ಬರುತ್ತಲ್ಲ, ಕುದಿ ಬರೋವರೆಗೂ ಸ್ವಲ್ಪ ಇದು ನೆನೀತಾ ಇರಲಿ. ಅಷ್ಟೊತ್ತಿಗೆ ನಾನು ಈ ಕಡೆ ವೆಜಿಟೇಬಲ್ಸ್ ಎಲ್ಲ ನಿಮಗೆ ಫ್ರೈಡ್ ರೈಸ್ಗೆ ಯಾವ್ಯಾವ ಥರ ಬೇಕೋ ಅದೇ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಆನಿಯನ್ನು ಮತ್ತು ಕ್ಯಾಬೇಜು ಅವನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ನೀರು ಪೂರ್ತಿ ಕುದೀತಾ ಇದೆ ನೋಡಿ. ಈಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿ ಸ್ವಲ್ಪ ಒಂದು 45% ಬೆಂದಿದೆ ಅನ್ಬೇಕಾದ್ರೆ ಅದನ್ನು ಪೂರ್ತಿ ಬಸ್ಬಿಟ್ಟು
ಇಟ್ಬಿಟ್ರೆ ನೀಟಾಗಿ ಅಳ್ಕೊಳ್ಳುತ್ತೆ ನೋಡಿ. ನೀಟಾಗಿ ಕುದೀತಾ ಇರುತ್ತಲ್ಲ, ಸ್ವಲ್ಪ ನೀವು ಮುಟ್ಟಿ ನೋಡಿ ಚೆಕ್ ಮಾಡ್ಬೋದು ಅದು ಎಷ್ಟು ಬೆಂದಿದೆ ಎಷ್ಟಿಲ್ಲ ಅಂತಂದರೆ. ಯಾಕಂದರೆ ಈ ಥರ ಫ್ರೈಡ್ ರೈಸ್ ಮಾಡ್ಬೇಕಾರೆಲ್ಲ ಅನ್ನ ಸ್ವಲ್ಪ ಉದುದ್ರ ಆಗಿದ್ದರೆ ಚೆಂದಿರುತ್ತೆ. ಅದಕ್ಕೋಸ್ಕರ ನಾನು ಬಸ್ತಿ ಇಟ್ಟಿದ್ದೀನಿ ನೋಡಿ. ಅದ್ರಾಗೂ ಇವತ್ತು ನಾನು ಇದು ಏನು ಬಾಸುಮತಿ ರೈಸ್ ಅದನ್ನು ತಗೊಂಡಿದ್ದೀನಿ. ಅದನ್ನು ತಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ನೋಡಲಿಕ್ಕೆ ಚೆಂದಿರುತ್ತೆ. ಅಂದರೆ ಏನೇ ಆಗಲಿ ನಮ್ಮ ರೈಸಲ್ಲಿ ಮಾಡೋದಕ್ಕಿಂತ ಈ ರೈಸಲ್ಲಿ ಮಾಡಿದರೆ ಟೇಸ್ಟ್ ಬರೋದಿಲ್ಲ. ನಮ್ಮ ರೈಸಲ್ಲೇ ತುಂಬ ಟೇಸ್ಟ್ ಇರುತ್ತೆ. ಇದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಆದರೆ ಟೇಸ್ಟ್ ಕಡಿಮೆ ಇರುತ್ತೆ. ಆದರೆ ನಮ್ಮ ರೈಸು ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂದರೂ ಚಿಂತಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ನಾನು ಸ್ವಲ್ಪ ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಈಗ ಚಿಕನ್ ಒಂದು ಅರ್ಧ ಕೆಜಿ ಚಿಕನ್ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡೋಣ, ಚೆನ್ನಾಗಿ ನೀರು ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲೇ ನೀರು ಹಾಕೋಂಗಿಲ್ಲ ಇದಕ್ಕೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಇನ್ನೊಂದು 2 ಸರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಇದೇ ಥರ ಕುಕ್ ಆಗಬೇಕು, ಇದರಲ್ಲಿ ನೀರು ಹಾಕೋಂಗಿಲ್ಲ ಏನಿಲ್ಲ. ಫ್ರೈಡ್ ರೈಸು ಬೇರೆ ಥರ ಮಾಡ್ತಾರೆ, ಅದನ್ನು ಡೀಪ್ಗೆ ಕರೆದ್ಬಿಟ್ಟು ಫ್ರೈಡ್ ರೈಸ್ ಮಾಡ್ತಾರೆ. ನಾನು ಡೀಪ್ ಕರೆದ್ಬಿಟ್ಟು ಏನು ಫ್ರೈಡ್ ರೈಸ್ ಮಾಡಲ್ಲ, ಇದೇ ಥರ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಅಷ್ಟೇ ಹಾಕಿದ್ದೀನಿ ಈಗ ಸದ್ಯಕ್ಕೆ. ಖಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದು ಬಾಯ್ಲ್ ಆಗಬೇಕಲ್ಲ, ಸ್ವಲ್ಪ ಟೈಮ್ ಬೇಕಲ್ಲ ಅದು ಕುಕ್ ಆಗಲಿಕ್ಕೆ. ಅದಕ್ಕೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಆವಾಗ ಮಿಕ್ಸ್ ಮಾಡ್ತಾನೇ ಇದ್ದೀನಿ, ಸ್ವಲ್ಪ ತಳ ಅಂಟಬಾರ್ದು ಅಂತ. ನೀವು ನೋಡಿ ಟೆಸ್ಟ್ ಮಾಡಿ ಬೆಂದಿದೆಯೋ ಇಲ್ಲ ಅಂತ. ಬೆಂದಿದೆ ಅನ್ಬೇಕಾದ್ರೆ ಈಗ ಇದಕ್ಕೆಲ್ಲ ನಾವು ಹಚ್ಚಿ ಎತ್ತಿಟ್ಟಿದ್ವಲ್ಲ ಅವನ್ನೆಲ್ಲ ನಾನು ಇದಕ್ಕೆ ಸೇರಿಸಿದ್ದೀನಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕ್ಯಾರೆಟು, ಕ್ಯಾಬೇಜು ಎಲ್ಲದನ್ನು ಒಂದೇ ಸರಿ ಸೇರಿಸಿದ್ದೀನಿ. ಯಾವುದೇನೋ ಒಂದೊಂದೇ ಸರಿ ಅಲ್ಲ, ನಂದೆಲ್ಲ ಪೂರ್ತಿ ಚಿಕನ್ ಬೆಂದಿದೆ ಅನ್ಬೇಕಾದ್ರೆ ಚಿಕನ್ನಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಇದೇನು ಸಪ್ರೇಟು ಕುಕ್ ಮಾಡ್ಕೊಳಂಗೇನಿಲ್ಲ. ಇದನ್ನು ಈಗ ಆಲ್ರೆಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದೇನಿಲ್ಲ ಅಂದರೂ ಒಂದು 10 ಮಿನಿಟ್ಸು 5 ಮಿನಿಟ್ಸು ಸ್ವಲ್ಪ ಚೆನ್ನಾಗಿ ಇದರಲ್ಲೇ ಕುಕ್ ಆಗಲಿ. ಅದು ವೆಜಿಟೇಬಲ್ಸ್ ಕೂಡ ಸ್ವಲ್ಪ ಫ್ರೈ ಆಗ್ತಾಯಿರುತ್ತೆ ಮತ್ತು ಚಿಕನ್ ಕೂಡ ಚೆನ್ನಾಗಿ ಬೆಂದೋಗುತ್ತೆ. ಈಗ ಫುಲ್ಲು ಫ್ರೈ ಆದಮೇಲೆ ಇದಕ್ಕೆ ನಾವು ರೈಸ್ ಹಾಕಬೇಕಾಗುತ್ತೆ ಅಷ್ಟೇ, ಸಿಂಪಲ್ಲು, ಇನ್ನೇನಿಲ್ಲ ನೋಡಿ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಇದನ್ನೇನು ಮುಚ್ಚಕ್ಕೆ ಹೋಗಬೇಡಿ. ಇದೇ ಥರ ಸ್ವಲ್ಪ ಫ್ರೈ ಮಾಡ್ತಾನೆ ಇರ್ರಿ. ಸ್ವಲ್ಪ ಹೊತ್ತು ಬಿಟ್ಟರೆ ತಳ ಅಂಟುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಬಿಟ್ರೆ ಮತ್ತು ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಹಂಗಾಗಿ ಸ್ವಲ್ಪ ಹಾಗೇ ಮಿಕ್ಸ್ ಮಾಡ್ತಾ ಇರೋಣ. ಅದು ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಎರಡೂ ಸೇರಿಸಿದ್ದೀನಿ ನಾನು. ಎರಡು ಸೇರಿಸಿ ಮತ್ತೆ ಒಂದು 2 ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪೂರ್ತಿ. ಅದನ್ನೇ ಸ್ವಲ್ಪ ಹಾಗೆ ಅದನ್ನು ಸೈಡಿಗೆ ದಬ್ಬಿಡೋಣ. ಅದು ಸೈಡಿಗೆ ದಬ್ಬಿದ ಮೇಲೆ ಇದಕ್ಕೊಂದು 3 ಎಗ್ ಹಾಕೋಣ. ಎಗ್ಗು ಸಪ್ರೇಟಾಗಿ ನೀವು ಫ್ರೈ ಮಾಡ್ಕೊಂಡಾದರೂ ಈ ಕಡೆ ಹಾಕ್ಬೋದು. ನಾನು ಇನ್ನೇನು ಮತ್ತೆ 2 ಬಾಣಲಿ ಇಡೋಣ, ಇಲ್ಲೇ ಸೈಡಿಗೆ ಹಾಕ್ಬಿಡುತ್ತೆ, ಏನು ವಜೆ ಇರೋದಿಲ್ಲ ಅಂತ 3 ಎಗ್ ಹಾಕ್ಬಿಟ್ಟಿದ್ದೀನಿ. ಅದು ಸ್ವಲ್ಪ ಅದು ಹಾಗೆ ಬೆಂದ್ಕೊಳ್ಳೋವರೆಗೂ ಹಾಗೆ ಬಿಡೋಣ. ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಗಟ್ಟಿ ಆದಮೇಲೆ ಅದನ್ನು ಸ್ವಲ್ಪ ಹಿಂಗೆ ಮೆತ್ತಗೆ ಓಪನ್ ಮಾಡಿ ಅದನ್ನು ನಾವು ಎಗ್ಗು ಆಮ್ಲೆಟ್ ಹಾಕ್ತೀವಲ್ಲ, ಎಗ್ಗು ಫ್ರೈಡ್ ರೈಸ್ಗೆ ಹಾಕೋದು ಗೊತ್ತಲ್ಲ, ಈ ಥರ ಮಾಡೋಣ. ಸ್ವಲ್ಪ ಸಿಂಪಲಾಗಿ ಅಷ್ಟೇ. ಆ ಥರ ಹಂಗಾದಮೇಲೆ ಅದನ್ನು ಚಿಕನ್ಗೆ ಕಲಿಸ್ಬಿಡ್ಬೇಕು. ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಈಗ ಪೂರ್ತಿ ಅದು ಬೆಂದಿದೆ, ಇದು ಬೆಂದಿದೆ. ಈಗ ಚಿಕನ್ಗೆ ನೀಟಾಗಿ ಇದು ಮಿಕ್ಸ್ ಮಾಡಿಬಿಡೋಣ. ಚಿಕನ್, ವೆಜಿಟೇಬಲ್ಸ್, ಮೊಟ್ಟೆ 3 ಚೆನ್ನಾಗಿ ಮಿಕ್ಸ್ ಆಗ್ತಾ ಇರುತ್ತೆ. ಈಗ ಆಲ್ರೆಡಿ ಮಿಕ್ಸ್ ಆಗಿದೆ, ಎಲ್ಲದೂ ಬೆಂದಿದೆ. ಈಗ ನಾವು ಇದಕ್ಕೆ ರೈಸ್ ಹಾಕ್ತಾಯಿದ್ದೀನಿ. ಅನ್ನ ಆಗಿದೆಯಲ್ಲ, ರೆಡಿ ಆಗಿದೆಯಲ್ಲ, ಅನ್ನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಜೀರಾ ಪೌಡರು, ಸ್ವಲ್ಪ ಗರಂ ಮಸಾಲ, ಈ 3 ಅನ್ನಕ್ಕೆ ಸೇರಿಸ್ತಾಯಿದ್ದೀನಿ. ಅನ್ನಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಪೂರ್ತಿ ನೀಟಾಗಿ ಮಿಕ್ಸ್ ಮಾಡೋಣ. ನಂದು ಸ್ವಲ್ಪ ಇದೇನಂದರೆ ನಂದು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಕಲರ್ ಜಾಸ್ತಿ ಇದೆ, ಹಂಗಾಗಿ ಸ್ವಲ್ಪ ರೆಡ್ ಕಲರ್ ಬಂದಿದೆ. ಸ್ವಲ್ಪ ಕಲರ್ ಇಲ್ಲದ ಹಾಕಿದರೆ ಇದಕ್ಕೆ ಚೆನ್ನಾಗಿರುತ್ತೆ ನೋಡಿ. ನಂದು ಸ್ವಲ್ಪ ಜಾಸ್ತಿ ಕಲರ್ ಇರೋದ್ರಿಂದ ಸ್ವಲ್ಪ ಈ ಥರ ಕಲರ್ ಬಂದುಬಿಟ್ಟಿದೆ ಅಷ್ಟೇ. ಸ್ವಲ್ಪ ಕಲರ್ ಕಡಿಮೆ ಇರೋದು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ಚಿಕನ್ ಫ್ರೈಡ್ ರೈಸ್ ಇಷ್ಟೇ ಸಿಂಪಲ್ಲು. ಪ್ರತಿ ಸರಿ ನಾನು ಎಗ್ ಬಿರಿಯಾನಿ ಮಾಡ್ತಾಯಿದ್ದೆ, ಅದಕ್ಕೆ ಈ ಸರಿ ಫ್ರೈಡ್ ರೈಸ್ ಮಾಡೋಣ ಅಂತ ಫ್ರೈಡ್ ರೈಸ್ ಮಾಡಿಕೊಡ್ತಾಯಿದ್ದೀನಿ. ಫ್ರೈಡ್ ರೈಸ್ ಕೂಡ ಮಾಡಿ ಕೊಟ್ಟು ತಿಂತಾಯಿದ್ದಾರೆ. ಈಗ ಅದಕ್ಕೆ ನಾನು ಚಿಕನ್ ನಾಟಿ ಕೋಳಿ ತರಿಸಿದ್ದೆ. ಆ ನಾಟಿ ಕೋಳಿ ಸಾರು ಕೂಡ ಮಾಡಿ ಎತ್ತಿಟ್ಟಿದ್ದೀನಿ. ನಾಟಿ ಕೋಳಿ ಸಾರು ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೆ. ಅದಕ್ಕೆ ಮತ್ತೆ ಇನ್ನೇನು ಅದನ್ನೇ ಹಾಕೋದು ಅಂತ ನಾನು ನಾಟಿ ಕೋಳಿ ಸಾರು ಮಾಡೋದೇನು ಹಾಕಿಲ್ಲ. ನಾನು ಸಿಂಪಲಾಗಿ ನಾಟಿ ಕೋಳಿ ಸಾರು ಮಾಡೋದು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ನಮ್ಮದಂತೂ ಸೇಮ್ ಹಳ್ಳಿಗೆ ಮಾಡ್ತಾರಲ್ಲ ಅದೇ ಥರ ಇರುತ್ತೆ. ಆ ಥರ ನಾಟಿ ಕೋಳಿ ಸಾರು ಯಾವಾಗಲೂ ಒಂದೇ ಥರನ ಮಾಡೋದು. ಅದನ್ನು ಎತ್ತಿಟ್ಟಿದ್ದೀನಿ. ಅದಾದಮೇಲೆ ಈಗ ನಾಟಿ ಕೋಳಿ ಫ್ರೈ ಮಾಡ್ತಾಯಿದ್ದೀನಿ, ಚಿಕನ್ ಫ್ರೈ. ಯಾಕಂದರೆ ನಾಟಿ ಕೋಳಿ ಸಾರಲ್ಲಿ ಇರ್ತದಲ್ಲ ಪೀಸು, ಅಷ್ಟೊಂದು ನಮ್ಮ ಹುಡುಗರು ಇಷ್ಟಪಟ್ಟು ತಿನ್ನೋದಿಲ್ಲ. ಹಂಗಾಗಿ ಈ ಥರ ಫ್ರೈ ಏನಾದರೂ ಮಾಡಿಕೊಟ್ರೆ ಸ್ವಲ್ಪ ತಿಂತಾ ಇರ್ತಾರೆ. ಹಂಗಾಗಿ ಅವ್ರಿಗೆ ಇಷ್ಟ ಆಗಿರೋದು ಕೊಡಬೇಕಲ್ಲ, ಹಂಗಾಗಿ
ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಬಾಣಲೆಯಲ್ಲಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಪೇಸ್ಟ್ ಹಾಕಿ ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗ್ತಾ ಇರಲಿ. ನಾನು ನಾಟಿ ಕೋಳಿ ಸಾರು ಮಾಡಿದ್ದೀನಲ್ಲ, ಅದರಾಗಳ ಪೀಸನ್ನೇ ತೆಗೆದು ಆ ಕಡೆಗೆ ಹಾಕ್ತಾಯಿದ್ದೀನಿ ಫ್ರೈ ಮಾಡಲಿಕ್ಕೆ. ಸಿಂಪಲ್ಲು. ನಾಟಿ ಕೋಳಿ ಫ್ರೈ ಮಾಡಬೇಕಾದ್ರೆ ತುಂಬ ಕಷ್ಟ, ಅದು ಬೇಯೋದಿಲ್ಲ. ಹಂಗಾಗಿ ನಾಟಿ ಕೋಳಿ ಸಾರು ಮಾಡಿರ್ತೀವಲ್ಲ, ಅದರಾಗಳ್ದಾವೆ ತೆಗೆದು ಫ್ರೈ ಮಾಡಿಬಿಟ್ರೆ ಈಸಿಯಾಗಿ ಬೆಂದು ಇರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ, ಸ್ವಲ್ಪ ಗರಂ ಮಸಾಲ ಹಾಕೋಣ, ಸ್ವಲ್ಪ ಮತ್ತು ಧನಿಯಾ ಪೌಡರ್, ಚಿಕನ್ ಮಸಾಲ ಇರುತ್ತಲ್ಲ ಅದನ್ನು ಸೇರಿಸೋಣ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಸಿಂಪಲ್ ನಾಟಿ ಕೋಳಿ ಫ್ರೈ ರೆಡಿ ಆಗಿಬಿಡುತ್ತೆ ನೋಡಿ, ಅಷ್ಟೇ, ಇನ್ನೇನಿಲ್ಲ. ಇದಕ್ಕೋಜೆ ಸಿಂಪಲಾಗೆ ಈ ಥರ ಫ್ರೈ ರೆಡಿ ಆಗಿಬಿಡುತ್ತೆ. ಇದಕ್ಕೆ ನಾವು ಮೇಲೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಎಲ್ಲ ಹಾಕ್ಬಿಟ್ರೆ ಒಳ್ಳೆ ಚಿಕನ್ 65 ಕಣಕ್ಕೆ ಕಾಣ್ತಾ ಇರುತ್ತೆ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ನಾನು ಫ್ರೈಡ್ ರೈಸ್ಗೆಲ್ಲ ಸಾಸ್ ಎಲ್ಲ ಹಾಕ್ತಾರೆ, ಮತ್ತು ಚಿಕನ್ ಫ್ರೈಗೆಲ್ಲ ಸಾಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅದೇ ಥರ ನನ್ನ ಅಡುಗೆಗಳಲ್ಲಿ ನಾನು ಸಾಸು ಯಾವುದನ್ನು ಯೂಸ್ ಮಾಡೋದಿಲ್ಲ. ಏನೇ ಇದ್ದರೂ ನ್ಯಾಚುರಲ್ಲಾಗಿ ಮನೆಯಾಗಿರೋ ಐಟಮೇ ಬಳಸಿ, ಬೇರೆ ಯಾವುದನ್ನು ಹಾಕ್ಬಾರ್ದು ಅನ್ನೋದನ್ನು ಹಾಕದಲ್ಲೇ ಮನೆಯಾಗಿರೋ ಸಿಂಪಲ್ ಮೆಥಡಲ್ಲಿ ಮಾಡಿ ತೋರಿಸ್ತಾ ಇರ್ತೀನಿ. ನಿಜವಾಗೂ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಫಸ್ಟು ನಾವು ಏನು ಬೇಕಾದ್ರೂ ತಿನ್ಬೋದು, ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ತಾನೆ. ಒಂದು ಸರಿ ಆರೋಗ್ಯ ಕಳೆದೋಯ್ತು ಅಂದರೆ ಮತ್ತೆ ಸಿಗೋದೇ ಇಲ್ಲ. ಹಂಗಾಗಿ ಯಾವ್ದು ಬೇಕಾದ್ರೆ ಚಿಕನ್ ಇನ್ನೊಂದು ಸರಿ ತಂದು ತಿನ್ಬೋದು, ಆದರೆ ಆರೋಗ್ಯ ಸಿಗೋದಿಲ್ಲ. ಹಂಗಾಗಿ ನಾನು ನಿಮ್ಮ ಮನೆಯಾಗಿರೋ ಐಟಮ್ನೇ ಹಾಕಿ ಮಾಡ್ತಾಯಿರ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿರುತ್ತೆ. ಈಗ ನೋಡಿ, ಚಿಕನ್ ಫ್ರೈ ಕೂಡ ಆರಾಮಾಗಿ ರೆಡಿ ಆಯಿತು, ನಾಟಿ ಕೋಳಿ ಫ್ರೈ ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ನಿಮ್ಮೆಲ್ಲರೂ ಸದಾ ಕಾಲ ಸಪೋರ್ಟ್ ಬೇಕು. ಥ್ಯಾಂಕ್ ಯು.